ನಮ್ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಇದೇ ಸೀರೆಗಳು ತಗೋತೀವಿ ಅಂದ್ರೆ 500-600 ಆದ್ರೆ ಇವರು 215 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಇಲ್ಲಿ ಸಿಕ್ಕಾಬಟ್ಟೆ ಕಮ್ಮಿ ಪ್ರೈಸ್ಗೆ ಬಟ್ಟೆ ಕೊಡ್ತಾರೆ. ಈ ವಿಡಿಯೋ ಮಾಡ್ತಿರೋದು ಗೃಹಿಣಿಯರಿಗೆ, ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅಂತಿರೋರಿಗೆ, ಶಾಪ್ ಓಪನ್ 5 ಲಕ್ಷ 10 ಲಕ್ಷ ಸೀರೆ ಸ್ಟಾರ್ಟಿಂಗ್ ಪ್ರೈಸ್ ಗಳು ಬಂದು 45 ರೂಪಾಯಿ. ನಿಮ್ಗೆ ಇಲ್ಲಿ ನೋಡಿ ಇಷ್ಟು ವೆರೈಟೀಸ್ ಆಫ್ ಸೀರೆ ಗಿಟ್ ಸಿಗ್ತವೆ. ಮತ್ತೆ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾರೆ. ಸೊ ಅಂದ್ರೆ ನಾವ್ ಇದರಲ್ಲಿ ಪ್ರಾಫಿಟ್ ನ 50% ಗಿಂತ ಜಾಸ್ತಿ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಮದುವೆ ಬಟ್ಟೆಗಳು ಇವೆಲ್ಲ ಲೇಡಿ ಕಮ್ಮಿ ಪ್ರೈಸ್ಗೆ ನಿನ್ ಸೀರೆ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಗುಜರಾತ್ ಇಂದ ಗೈಸ್, ನಾನಿವಾಗ ಗುಜರಾತ್ ಅಲ್ಲವನಿ. ಎಲ್ಲಾ ವಿಡಿಯೋದಲ್ಲೂ ರೀಲ್ಸ್ ಗಳೆಲ್ಲ ನೀವು ನೋಡೇ ಇರ್ತೀರಾ. ಅಜ್ಮೀರಾ ಫ್ಯಾಷನ್ ಅಂತ ಒಂದು ದೊಡ್ಡ ಬಟ್ಟೆ ಅಂಗಡಿ ಇರುತ್ತೆ ಗುಜರಾತ್ ಅಲ್ಲಿ. ಅಲ್ಲಿ ಹೋಲ್ಸೇಲ್ ಆಗಿ ಬಲ್ಕ್ ಪ್ರೈಸ್ ಅಲ್ಲಿ ಸಿಕ್ಕಾಪಟ್ಟೆ ಕಮ್ಮಿಗೆ ಬಟ್ಟೆಗಳು ಸಿಗ್ತಾ ಇರ್ತವೆ ಅಂತ. ಅದೇ ಬಟ್ಟೆ ಅಂಗಡಿಗೆ ನಾನು ಬಂದವನು ಇವತ್ತು. ಇದೇ ಅಜ್ಮೀರಾ ಫ್ಯಾಷನ್ ಅಂತ. ಇದರಲ್ಲಿ ಸಿಕ್ಕಾಪಟ್ಟೆ ಬಲ್ಕ್ ಆಗಿ ಬಟ್ಟೆಗಳೆಲ್ಲ ಸಿಕ್ಕವಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಕತ್ತೈತೆ, ಹಿಂಗ್ ನೋಡ್ಬೇಕು ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಅದೇ. ಬನ್ನಿ ಇಲ್ಲಿ ಯಾವ್ಯಾವ ಬಟ್ಟೆಗಳು ಸಿಗ್ತವೆ ಎಲ್ಲ ನೋಡ್ಕೊಬರ್ಗ, ಎಷ್ಟು ಪ್ರೈಸ್ ಸಿಗ್ತವೆ. ಆಮೇಲೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಅಜ್ಮೀರಾ ಫ್ಯಾಷನ್ ಸಿಕ್ಕಾಪಟ್ಟೆ ಯೂಸ್ ಐತೆ. ಅದು ಬಿಸ್ನೆಸ್ ಮಾಡಬೇಕು ಅಂತಿರೋರು ಏನಾದ್ರು ಈ ವಿಡಿಯೋನ ಪೂರ್ತಿ ನೋಡಿ. ಗೈಸ್, ಅಜ್ಮೀರಾ ಫ್ಯಾಷನ್ ಬಂದವನೇ. ಇವ್ರು ಕನ್ನಡ ಬರಲ್ಲ, ಇವರು ನಮ್ಗೆ ಇನ್ನೊಬ್ರು ಕನ್ನಡದವ್ರನ್ನ ಕರ್ಸ್ಕೊಡ್ತಾರೆ. ಮತ್ತೆ ಇಲ್ಲಿ ಭಾಷೆ ಬರಲ್ಲ, ಭಾಷೆ ಪ್ರಾಬ್ಲಮ್ ಇರ್ತದೆ ಅಂತ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಿಮ್ಗೆ ಬೇರೆ ತರ, ನೀವು ಯಾವುದೇ ಭಾಷೆಯವರಾಗಿದ್ರು ಇಲ್ಲಿ ಎಲ್ಲಾ ತರ ಭಾಷೆ ಮಾತಾಡೋರು ಇರ್ತಾರೆ. ಸೊ ನಿಮ್ಗೆ ಕಂಫರ್ಟಬಲ್ ಆಗಿರೋ ಭಾಷೆಯವರೇ ಸಿಗ್ತಾರೆ. ಇವಾಗ ನಂಗೆ ಕನ್ನಡದವರೇ ಸಿಕ್ಕಾರಂತೆ. ನಮ್ಮ ಕನ್ನಡದವ್ರು ಸಿಕ್ಕಿದ್ರು 3-4 ದಿವಸ ಆಗ್ಬಿಟ್ಟಿದ್ದು ಕನ್ನಡದವ್ರ ಜೊತೆ ಕನ್ನಡದಲ್ಲಿ ಮಾತಾಡಿ ನಾವು ರೂಮಲ್ಲಿ ಮಾತಾಡ್ಕೊತಿದ್ವಿ. ಇನ್ನು ಎಲ್ಲೇ ಹೋದ್ರು ಹಿಂದಿಲೇ ಮಾತಾಡೋರು. ಹಿಂದಿ ಏನೂ ಅರ್ಥ ಆಯ್ತಿರ್ಲಿಲ್ಲ. ಏನೇ ಕೇಳಿದ್ರು ಟೀಕೆ ಏನಾಗ್ಬಿಟ್ಟು ಇನ್ನೇನು ಬರ್ತಾನಿರ್ಲಿಲ್ಲ. ಸದ್ಯ ನಮ್ಮ ಕನ್ನಡದವ್ರು ಸಿಕ್ಕವ್ರೆ. ಭಯ ಎಲ್ಲಿಂದ ನೀವು? ನಾವು ನನ್ನ ಹುಟ್ಟು ಬೆಳೆದಿರೋದು ಜಾಗ ಯಾವುದು ಅಂದ್ರೆ ಹೊಸಪೇಟೆ. ಸೊ ನಾನು ಇಲ್ಲಿ ಸೂರತ್ ಶಿಫ್ಟ್ ಆಗಿ ನನಗೆ ಒಂದು 10 ವರ್ಷ ಆಯ್ತು. ಸೊ ನಿಮಗೆ ಗುಜರಾತ್ ಅಲ್ಲಿ ಹೃತ್ಪೂರ್ವಕವಾದ ಸ್ವಾಗತಗಳು. ಅದರಲ್ಲೂ ಸ್ಪೆಷಲಿ ಅಜ್ಮೀರಾ ಫ್ಯಾಷನ್ ಅಲ್ಲಿ ತುಂಬಾ ಸ್ವಾಗತ. ಸೊ ಬನ್ನಿ, ಈಗ ನಾನು ನಿಮಗೆ ನಿಮ್ ಪ್ರಕಾರ ನಿಮಗೆ ಏನು ವೆರೈಟೀಸ್ ಬೇಕು ಅಥವಾ ನೀವು ಏನು ಹುಡ್ಕೊಂಡು ಬಂದಿದ್ದೀರಲ್ಲ, ಅದೊಂದು ಅಂದ್ರೆ ಒನ್ ಸ್ಟಾಪ್ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಒಂದ್ ಜಾಗದಲ್ಲಿ ಎಲ್ಲಾ ಐಟಮ್ ನಿಮ್ಗೆ ಸಿಕ್ಕಿರ್ಬೇಕು. ಅಲ್ಲೇ ನೀವು ಪರ್ಫೆಕ್ಟ್ ಅಲ್ಲಿ ಬಂದಿದ್ರ. ಇಲ್ಲಿ ಬಂದಿರೋದು ಪ್ಲಸ್ ಇನ್ನೊಂದು ಏನಂದ್ರೆ, ನಿಮಗೆ ನಾನು ಇನ್ನೂ ಸ್ವಲ್ಪ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತಾ ಇರ್ತೀನಿ, ಬಟ್ ಅದ್ರಿಗಿನ ಮುಂಚೆ ಒಂದು ಸಣ್ಣ ಮಾತು ಹೇಳ್ತೀನಿ ಕೇಳಿ. ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲೇ ನಿಮಗೆಲ್ಲ ಸಿಗೋದಿಲ್ಲ. ಏನಕ್ಕಪ್ಪ ಅಂದ್ರೆ, ಈಗ ನಾವು ನಾರ್ಮಲಿ ಶಾಪಿಂಗ್ ಮಾಡಕ್ ಹೋದ್ರೆ ನಾವು ನಾರ್ಮಲಿ ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರಿಗೆ ಕೊಡ್ತಾನೆ, ಹೋಲ್ಸೇಲರ್ ಸೆಮಿ ಹೋಲ್ಸೇಲರಿಗೆ ಕೊಡ್ತಾನೆ, ಸೆಮಿ ಹೋಲ್ಸೇಲರ್ ಡೀಲರಿಗೆ ಕೊಡ್ತಾನೆ, ಡೀಲರ್ ಮತ್ತೆ ರಿಟೇಲರ್ಸಿಗೆ ಕೊಡ್ತಾನೆ. ಸೊ ಅದು ಒಂದು ತುಂಬಾ ಬಹಳ ರಿಟೇಲರ್ ಕಸ್ಟಮರ್ ಕೊಡೋದು. ಎಸ್, ಲಾಂಗ್ ಪ್ರೋಸೆಸ್ ಆಗುತ್ತೆ. ಆಮೇಲೆ ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಆಯ್ತಲ್ಲ. ಈಗ ಹೋಲ್ಸೇಲರ್ ತಗೊಂತಾನೆ, ಸೆಮಿ ಹೋಲ್ಸೇಲರ್, ಡೀಲರ್, ಅವ್ರು ಎಲ್ಲರೂ ಪ್ರಾಫಿಟ್ ತಗೊಂತಾರೆ. ಸೊ ನಿಮಗೆ ಅದು ಆಟೋಮೆಟಿಕಲಿ ರೇಂಜ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಹತ್ರ ಅಜ್ಮೀರಾ ಫ್ಯಾಷನ್ ಅಲ್ಲಿ ಏನಂದ್ರೆ, ನೀವು ಇಲ್ಲಿ ಬಂದ್ರೆ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಸಿಗುತ್ತೆ. ಮೀಡಿಯೇಟರ್ಸ್ ಯಾರು ಇಲ್ಲ. ಗೈಸ್, ಅಂದ್ರೆ ಇವ್ರು ಏನ್ ಹೇಳ್ತಾ ಅಂದ್ರೆ ಅರ್ಥ ಆಗಿರ್ತದಲ್ಲ ನಿಮ್ಗೆ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ಗೆ ಡೈರೆಕ್ಟ್ ಒಬ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇವ್ರ ಹತ್ರನೇ ಐತಂತೆ. ಅದು ಇಲ್ಲೇ ಸೂರತ್ ಅಲ್ಲೇ ಇರೋದು. 101% ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಐಟಮ್, ಪ್ರತಿಯೊಂದು ಆರ್ಟಿಕಲ್ ಸೂರತ್ ಅಂದ್ರೆ ಸರ್ ಸಣ್ಣದಲ್ಲ. ಸೂರತ್ ಬಹಳ ದೊಡ್ಡದು. ಬಟ್ಟಿ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ ಬಿಟ್ರೆ ಬೇರೆ ಐ ಡೋಂಟ್ ಥಿಂಕ್ ಯಾವ್ದಾದ್ರು ಬೇರೆ ಸ್ಟೇಟ್ ಅಥವಾ ಬೇರೆ ಸಿಟಿ ಯಾವ್ದಾದ್ರು ಕಂಪ್ಯಾರಿಸನ್ ಅಲ್ಲೂ ಇದೆ ಅಂತ ಐ ಡೋಂಟ್ ಥಿಂಕ್ ಸೊ. ಸೊ ಬನ್ನಿ, ನಿಮಗೆ ಈಗ ನಾನು ವೆರೈಟೀಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ನಿಮಗೆ ಒಂದೊಂದು ವೆರೈಟೀಸ್ ನಾನು ತೋರಿಸ್ಕೊಂತ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ, ಓಕೆನಾ? ಖಂಡಿತ ಬ್ರೋ. ನಂಗೆ ಕಾಂಪಿಟೇಷನ್ ಗೈಸ್. ಇನ್ನೊಬ್ರು ಯಾರು ಯೂಟ್ಯೂಬರ್ ಬಂದು ವಿಡಿಯೋ ಮಾಡ್ತವ್ರೆ ಗೈಸ್. ನಮ್ಮ 2 ಹುಲಿಗಳು ಇವಾಗ ಬಂದವೆ, ದೊಡ್ಡ ಡಬ್ಬಗಳು. ಬಾ, ಮೇರಾ ಫ್ರೆಂಡ್ ಹೈ, ಮೇರಾ ದೋಸ್ತ್ ಹೈ, ಯೇ ಮೇರಾ ವೈಫ್ ಹೈ. ಬನ್ನಿ, ಏನೇನ್ ಪ್ರೈಸ್ಗೆ ಎಷ್ಟೆಷ್ಟು ಬಟ್ಟೆಗಳು ಸಿಗ್ತವೆ, ಎಷ್ಟು ಕಮ್ಮಿ ಪ್ರೈಸ್ಗೆ ಎಷ್ಟು ಕ್ವಾಲಿಟಿ ಬಟ್ಟೆಗಳು ಸಿಗ್ತವೆ ಅಂತೆಲ್ಲ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಬ್ರೋ, ಫಸ್ಟ್ ಆಗಿ ನಮ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕ್ವಾಲಿಟಿಲಿ ಒಂದು ಒಳ್ಳೆ ಬಟ್ಟೆಗಳು ತೋರಿಸಿ ಬ್ರೋ. ನಮ್ಮ ವ್ಯೂವರ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಬೇಕು. ಈ ವಿಡಿಯೋ ಮಾಡ್ತಿರೋದು ಗೃಹಿಣಿಯರಿಗೆ, ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ, ಶಾಪ್ ಓಪನ್ ಮಾಡಬೇಕು ಅಂತಿರೋರಿಗೆ ಎಲ್ರಿಗೂ ಈ ವಿಡಿಯೋ ಫುಲ್ ಯೂಸ್ಫುಲ್ ಆಯ್ತದೆ. ಫುಲ್ ವಿಡಿಯೋ ನೋಡಿ. ನೀವೀಗ ಒಂದ್ ಮಾತು ಹೇಳಿದ್ರಲ್ಲ ಗೃಹಿಣಿಯವರಿಗೆ ಅಂತಂದು, ಅದು ಪರ್ಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಮನೇಲಿ ಕುತ್ಕೊಂಡು ಎಲ್ಲರಿಗೂ ಫ್ರೀ ಟೈಮ್ ಇದು ಸಿಗುತ್ತೆ. ಸುಮ್ನೆ ಮನೇಲಿ ಕುತ್ಕೊಂಡು ಹೊರಗ್ ಕುತ್ಕೊಂಡು ಹರಟೆ ಹೊಡೆಯೋದ್ಗಿಂತಲೂ ಸ್ವಲ್ಪ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಇವಾಗ ನಾವು ಜಾಬ್ ಮಾಡ್ಬೇಕು ಅಂದ್ರೆ ನೀವು ಎಷ್ಟು ವರ್ಷ ಜಾಬ್ ಮಾಡ್ತೀರಾ? ಹಬ್ಬ ಅಂದ್ರೆ ಒಂದು 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷ. ಆದ್ರೆ ನಿಮಗೆ ಜಾಬ್ ಅಲ್ಲೂ ಏನ್ ಗ್ಯಾರಂಟಿ ಇರಲ್ಲ. ಯಾವಾಗ ನೀವು ಜಾಬ್ ಮಾಡೋರು ಅಥವಾ ನಿಮ್ ಯಾರೋ ಅಕಸ್ಮಾತ್ ಬಾಸ್ ಇದಾನಂದ್ರೆ ಅವ್ನ್ ಯಾವಾಗ ತೆಗಿತಾನೋ ಯಾವಾಗ ಇಟ್ಕೊಂತಾನೋ ಏನು ಗ್ಯಾರಂಟಿ ಇಲ್ಲ. ಬಟ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ನಿಮ್ ಕೈಯಲ್ಲಿ ಇರುತ್ತೆ.
ಸೊ ನೀವು ಎಷ್ಟು ಅದನ್ನ ಬೆಳೆಸ್ಕೋಬೇಕು, ಎಷ್ಟು ಕಮ್ಮಿ ಮಾಡ್ಬೇಕು, ಅದೆಲ್ಲ ನಿಮ್ ಕೈಯಲ್ಲಿರುತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಹತ್ರ ಈಗ ವೆರೈಟೀಸ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇರೋದು ಈ ವೆರೈಟೀಸ್. ಇದಂದ್ರೆ ಪ್ರಿಂಟೆಡ್ ಸ್ಯಾರೀಸ್ ನಮ್ಮ ಹತ್ರ. ಇದ್ರಲ್ಲಿ ಬೇಜಾನ್ ಪ್ರಿಂಟ್ ಸಿಗುತ್ತೆ. ಇದು ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ ವ್ಯೂವರ್ಸ್ ಒಂದು ಮೇನ್ ಇಂಪಾರ್ಟೆಂಟ್ ಮಾತು, ಮಿನಿಮಮ್ ಒಂದು ಸೆಟ್ ತಗೋಬೇಕು. ಇದು ಒಂದು ಸೆಟ್ ಆಗಿರುತ್ತೆ. ಸೊ ಒಂದ್ ಸೆಟ್ ಅಲ್ಲಿ 4 ಪೀಸ್ ಆಗಿರ್ಬೋದು, 5 ಪೀಸ್ ಆಗಿರ್ಬೋದು, 6 ಪೀಸ್ ಆಗಿರ್ಬೋದು, ಅದು ಎಷ್ಟಲ್ಲಿ ಸೆಟ್ ಇರುತ್ತಲ್ಲ ಆ ಸೆಟ್ ತಗೊಳ್ಬೇಕು. ಸಿಂಗಲ್ ಸ್ಯಾರೀಸ್ ಅಂದ್ರೆ ಸಿಗೋದಿಲ್ಲ ಇಲ್ಲಿ ಸಿಂಗಲ್ ಸ್ಯಾರೀಸ್ ಅಂದ್ರೆ ಸಿಂಗಲ್ ಆಗಿ ನೀವು ಏನಾದ್ರು ಶಾಪಿಂಗ್ ಮಾಡಕ್ ಬರ್ತೀನಿ ಇಲ್ಲಿ ಕಮ್ಮಿ ಸ್ಯಾರಿ ಸಿಗ್ತದೆ ಅಂದ್ರೆ ಇಲ್ಲಿ ಬರಕ್ ಹೋಗ್ಬೇಡಿ. ಇಲ್ಲಿ ಏನಿದ್ರು ಬಂಡಲ್ ಆಗಿ ಬಲ್ಕ್ ಆಗಿ ತಗೊಬೇಕು. ಆ ಬಲ್ಕ್ ಅದು ಕೂಡ ಹೇಳ್ತೀನಿ. ಸ್ವಲ್ಪ ವ್ಯೂವರ್ಸ್ ಅಲ್ಲೂ ಅದು ನಿಮ್ಮ ಇದು ಇರ್ಲಿ, ರುಚಿ ಇರ್ಲಿ. ಅದು ಸ್ವಲ್ಪ ಮುಂಚೆ ಇನ್ನೊಂದು 2 ನಿಮಿಷ ಆದ್ಮೇಲೆ ನಾನು ಹೇಳ್ತೀನಿ ಎಷ್ಟು ಮಿನಿಮಮ್ ಪರ್ಚೇಸ್ ಮಾಡ್ಬೇಕು ಅಂತ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅಪ್ರಾಕ್ಸ್ ನೀವು ಎಷ್ಟು ಅಮೌಂಟ್ ಅನ್ಕೊಂಡಿದೀರಾ? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಅಮೌಂಟ್ ಇರ್ಬೇಕು? 5 ಲಕ್ಷ 10 ಲಕ್ಷ ಬಹಳ ಜಾಸ್ತಿ ಹೇಳ್ಬಿಟ್ಟಿದೀರಾ ನೀವು, ಬಹಳ ಜಾಸ್ತಿ ಹೇಳಿದ್ರಿ ಇಲ್ಲಿ. ಸೊ ಅಜ್ಮೇರಾ ಫ್ಯಾಷನ್ ಅಲ್ಲಿ ಬಂದ್ರೆ ನಿಮಗೆ ಅಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, ಇದು ಪ್ರಿಂಟೆಡ್ ಸ್ಯಾರೀಸ್ ನಮ್ಮ ಹತ್ರ. ಈಗ ನೀವು ಕಲೆಕ್ಷನ್ಸ್ ನೋಡ್ತಿರ್ಬೋದು, ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ. ಇಲ್ಲಿ ಮಾತ್ರ 45 ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ, ಮಾತ್ರ 45 ರೂಪಾಯಿ. ಸೊ ಈ ಟೈಪ್ ಎಲ್ಲ ಪ್ರಿಂಟೆಡ್ ಸ್ಯಾರೀಸ್ ಬರುತ್ತೆ. ಇದು ತೋರಿಸಿದೀನಲ್ಲ, ಇದೇ 45 ರೂಪಾಯಿ ಅನ್ಕೋಬೇಡಿ. ಸ್ಟಾರ್ಟಿಂಗ್ ಪ್ರೈಸ್ ಗಳು ಬಂದು 45 ರೂಪಾಯಿ. ಇದೇ ವೆರೈಟೀಸ್ ಎಲ್ಲ ಬೇಜಾನ್ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಇದು ಪ್ರಿಂಟೆಡ್ ಲೂಸ್ ಸ್ಯಾರೀಸ್ ಅಂದ್ರೆ ಒಂದ್ ಸೆಟ್ ಅಲ್ಲಿ ಸೆಟ್ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಪ್ರಿಂಟೆಡ್ ಅಲ್ಲೇ ಕ್ಯಾಟ್ಲಾಗ್ ಸ್ಯಾರೀಸ್. ಈ ಕ್ಯಾಟ್ಲಾಗ್ ಸ್ಯಾರೀಸ್ ಏನಂದ್ರೆ ಈ ಟೈಪ್ ಒಂದು ಬಂಡಲ್ ಬರುತ್ತೆ ನಿಮಗೆ. ಇದೊಂದು ಸೆಟ್ ಆಯ್ತು. ಈ ಬಂಡಲ್ ಅಲ್ಲಿ ಈ ಟೈಪ್ ಒಂದು ಕ್ಯಾಟ್ಲಾಗ್ ಬರುತ್ತೆ. ಸೊ ಈ ಕ್ಯಾಟ್ಲಾಗ್ ಅಲ್ಲಿ ನಿಮಗೆ ಕಲರ್ಸ್ ಬರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಈ ಟೈಪ್ ಬರುತ್ತೆ ನಿಮ್ ಬಂಡಲ್ ಅಲ್ಲಿ ಗೈಸ್. ನಿಮ್ಗೆ ಇಲ್ಲಿ ನೋಡಿ ಇಷ್ಟು ವೆರೈಟೀಸ್ ಆಫ್ ಸೀರೆ ಗಿಟ್ ಸಿಗ್ತವೆ. ಮತ್ತೆ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾರೆ ಅನ್ನೋ ಪ್ರಿವ್ಯೂ ಇಲ್ಲ ಐತೆ, ನೋಡ್ಕೊಬಿಡಿ. ಪ್ಲಸ್ ಡಿಸೈನ್ಸ್ ಯಾವ ಟೈಪ್ ಇದೆ, ಬ್ಲೌಸ್ ಡಿಸೈನ್ ಯಾವ ಟೈಪ್ ಬರುತ್ತೆ ಅನ್ನೋದು ಡೀಟೇಲ್ ಇದೆ. ಸೊ ನಿಮ್ ಕಸ್ಟಮರ್ಸ್ ಗೆ ಪೂರ್ತಿ ಸೀರೆ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಈ ಕೌಂಟರ್ ಅಲ್ಲಿ ನಮ್ಮ ಹತ್ರ ಬೇರೆ ಎಲ್ಲಾ ಕೌಂಟರ್ ಅಲ್ಲೂ ಡಿಫ್ರೆಂಟ್ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಫಸ್ಟ್ ನಿಮಗೆ ಏನ್ ಕೌಂಟರ್ ತೋರಿಸಿದಿನಲ್ಲ ಅದರಲ್ಲಿ 45 ರುಪೀಸ್. ಇದರಲ್ಲಿ ನಮಗೆ ನಮ್ಮ ಹತ್ರ ನಿಮಗೆ 217 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ರೇಂಜ್ ಪ್ರಿಂಟೆಡ್ ಕ್ಯಾಟ್ಲಾಗ್ ಸ್ಯಾರೀಸ್. ನಮ್ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಇದೇ ಸೀರೆಗಳು ತಗೋತೀವಿ ಅಂದ್ರೆ 500 600 700 ಈ ರೇಂಜ್ ಸಿಗ್ತದೆ. ಬಟ್ ಆದ್ರೆ ಇವರು 215 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಅಂದ್ರೆ ನಾವ್ ಇದರಲ್ಲಿ ಪ್ರಾಫಿಟ್ ನ 50% ಗಿಂತ ಜಾಸ್ತಿ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ 100%. ಯಾಕಂದ್ರೆ ಈಗ ಡೈರೆಕ್ಟ್ ನೀವು ಮ್ಯಾನುಫ್ಯಾಕ್ಚರರ್ ರೇಟ್ ಇಂದ ನೀವು ತಗೊಂತಾ ಇದೀರಾ. ಸೊ ಅದ್ರಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಮೀಡಿಯೇಟರ್ಸ್ ಎಲ್ಲ ಹೋದ್ರಲ್ಲ, ಹೋಲ್ಸೇಲರ್ ಸೆಮಿ ಹೋಲ್ಸೇಲರ್ ಅವರೆಲ್ಲ ಸೈಡ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಸೇವ್ ಮಾಡಬಹುದು. ಆಮೇಲೆ ಹೆವಿ ಪ್ರಾಫಿಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದರಿಂದ. ಸೊ ಬನ್ನಿ ನೆಕ್ಸ್ಟ್ ಕೌಂಟ್ರಿಗೆ ಹೋಗೋಣವಾ? ಬನ್ನಿ ಬ್ರೋ. ಸೊ ನೆಕ್ಸ್ಟ್ ಕೌಂಟರ್ ನಮ್ಮ ಹತ್ರ ಇಲ್ಲಿ ಅಯ್ಯಪ್ಪ ಇಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ ಸೀರೆಗಳ ಪರ್ವತ. ನೀವಿಲ್ಲಿ ಸೀರೆಗಳನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟವ್ರೆ. ಎಷ್ಟು ಸೀರೆಗಳು ಸಿಗ್ತವೆ ಅಂತ, ಅದಕ್ಕೆ ಇಷ್ಟು ಕಮ್ಮಿ ಬಜೆಟ್ಗೆ ಇಲ್ಲಿ ಸೀರೆಗಳು ಸಿಗೋದು ಗೈಸ್. ಸೊ ನಿಮಗೆ ಇಲ್ಲಿ ಕಾಲಿಡಕ್ಕೂ ಜಾಗ ಸಿಗಲ್ಲ. ಪ್ಲಸ್ ಏನಪ್ಪಾ ಅಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ನಮ್ಮ ಹತ್ರ ನಮ್ಮ ಅಜ್ಮೇರಾ ಫ್ಯಾಷನ್ ಅಲ್ಲಿ ನಿಮಗೆ ಪ್ರತಿ ವಾರ 10 ದಿವಸದಲ್ಲಿ ವೆರೈಟೀಸ್ ಚೇಂಜ್ ಆಗುತ್ತೆ. ಪ್ರತಿ ವಾರ 10 ದಿವಸದಲ್ಲಿ ಗೈಸ್. ಅಂದ್ರೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಏನ್ ನೀವು ಇದ್ರಲ್ಲಿ ನೋಡ್ಕೋಬಹುದು ಅಂದ್ರೆ ಇಲ್ಲಿ ಸ್ಟಾಕ್ಸ್ ಎವ್ವಿ ಬೇಗ ಖಾಲಿ ಆಗ್ಬಿಡ್ತವೆ. ಮತ್ತೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ನಿಮ್ಗೆ ಎಷ್ಟು ತರ ಬೇಕು ಅಷ್ಟು ತರ ಸೀರೆಗಳು ಇಲ್ಲಿ ಸಿಗ್ತವೆ. ನಿಮಗೆ ಯಾವ ರೇಂಜ್ ಬೇಕೋ ಆ ರೇಂಜ್ ಸಿಗುತ್ತೆ. ರೇಂಜ್ ನೋಡಿ, ಸ್ಟಾರ್ಟಿಂಗ್ ರೇಂಜ್ 45 ರೂಪಾಯಿ ಅಂದ್ರೆ ಯೋಚನೆ ಮಾಡ್ರಿ. ಸೊ ಇಲ್ಲಿ ನೋಡಿ ಡಿಸೈನ್ಸ್ ನೋಡಿ, ಈ ಟೈಪ್ ಇವೆಲ್ಲ ಹೆವಿ ವರ್ಕ್ ಅಲ್ಲಿ ಡಿಸೈನ್ಸ್ ಪ್ರಿಂಟೆಡ್ ಇರುತ್ತೆ ಪ್ಲಸ್ ವರ್ಕ್. ಇದು ನಾವ್ ಹೇಳ್ತಿರೋದು ಎಂಬ್ರಾಯ್ಡ್ರಿ ವರ್ಕ್ ಪ್ಲಸ್ ಇದಕ್ಕೆ ಹ್ಯಾಂಡ್ ವರ್ಕ್ ಅಂತ ಹೇಳ್ತೀವಿ, ಇದಕ್ಕೆ ಸಿರೋಸ್ಕಿ ವರ್ಕ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಡಿಫ್ರೆಂಟ್ ಆಗಿ ನಿಮಗೆ ವೆರೈಟೀಸ್ ಕೂಡ ಸಿಗುತ್ತೆ. ಸೊ ನೀವು ನೀವು ನೋಡ್ಕೊಂತ ಹೋದ್ರೆ ಕ್ವಾಲಿಟಿನ ನೋಡಿ, ಆಮೇಲೆ ಕ್ವಾಲಿಟಿನ ನೋಡಿ, ಸಕ್ಕದಾಗೈತೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟ್. ಆಮೇಲೆ ಇನ್ನಂದ್ರೆ ನೀವು ಇಲ್ಲಿ ಅಜ್ಮೇರಾ ಫ್ಯಾಷನ್ ಅಲ್ಲಿ ಬಂದಿದ್ದೀರಾ ಅಂದ್ರೆ ನಿಮಗೆ ಮಿನಿಮಮ್ 1 ಡೇ ಬೇಕು ಪ್ರತಿಯೊಂದು ವೆರೈಟಿ ನೋಡಕ್ಕೆ. ಅಷ್ಟು ವೆರೈಟೀಸ್ ಇದೆ, ಅದರಲ್ಲೂ ನೀವು ಸಾಕಾಗಿ ಹೋಗಿರ್ಬೇಕು. ಆಚೆ ನೀವು ನೋಡಿದ್ರಲ್ಲ ಎಷ್ಟು ದೊಡ್ಡದಾಗೈತೆ ಅಂದ್ರೆ ಅಂಗಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನು ಗೈಸ್ ಆಮೇಲೆ ಇಲ್ಲಿ ನೋಡಿ ಮದುವೆ ಬಟ್ಟೆಗಳು ಇವೆಲ್ಲ ಮದುವೆ ಸ್ಯಾರೀಸ್, ಬ್ರೈಡಲ್ ಸ್ಯಾರೀಸ್ ಅಂತ ಹೇಳ್ತೀವಿ ನಾವು. ಕ್ರೇಜಿ ಮಾತ್ರ ಬರುತ್ತೆ ನೋಡಿ. ಭಯ ಇದು ಓಪನ್ ಮಾಡೋದು, ಓಪನ್ ಮಾಡಿ. ಮದುವೆ ಕಲೆಕ್ಷನ್ ಚಿಂದಿಯಾಗಿರೋ ಸಿಗ್ತವೆ ಇಲ್ಲಿ ಮಾತ್ರ. ಇಲ್ಲಿ ನೋಡಿ ಸೂಪರ್ ಕಲೆಕ್ಷನ್ಸ್. ಸೊ ಇದು ನಾವ್ ಹೇಳ್ತಿರೋದು ಇವೆಲ್ಲ ಡೈಟ್ ಸ್ಯಾರೀಸ್ ಅಂತ ಹೇಳ್ತೀವಿ, ಡೈಟ್ ಫ್ಯಾನ್ಸಿ ಸ್ಯಾರೀಸ್. ಡೈಟ್ ಸ್ಯಾರೀಸ್ ಏನಪ್ಪಾ ಅಂದ್ರೆ ಕಲರ್ ಸಿಂಗಲ್ ಇರುತ್ತೆ, ಅದ್ರ ಮೇಲೆ ವರ್ಕ್ ಆಗಿರುತ್ತೆ. ಪ್ರಿಂಟೆಡ್ ಅಲ್ಲಿ ವರ್ಕ್ ಮಾತ್ರ ಬೆಂಕಿ ಆಯ್ತದೆ. ಯಾರು ಬಿಸ್ನೆಸ್ ಮಾಡ್ಬೇಕು ಅಂತಿರೋರು ಇಲ್ಲಿ ಯಾವ್ಯಾವ ತರ ಇನ್ನೂ ವೆರೈಟಿ ಸ್ಯಾರಿಗಳು ಮತ್ತೆ ಮೆನ್ಸ್ ವೇರ್ ಸಿಗ್ತಾವಂತೆ ಕೇಳಿದೆ ಅಂತ ವಿಡಿಯೋದಲ್ಲೆಲ್ಲ ನೋಡಿದ್ನಲ್ಲ. ಸೊ ಇದರಲ್ಲಿ ನೀವು ಮೆನ್ಸು ವುಮೆನ್ಸ್ ಎರಡಕ್ಕೂ ಅಂಗಡಿ ಇಟ್ಕೋಬಹುದು. ಈ ವಿಡಿಯೋನ ಪೂರ್ತಿ ನೋಡಿ, ಬಿಸ್ನೆಸ್ ಮಾಡೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮೆನ್ಸ್ ವುಮೆನ್ಸ್ ಅಲ್ಲ,
ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಆ ಮಕ್ಕಳಿಗೋಸ್ಕರನೂ ವೆರೈಟೀಸ್ ಇದೆ. ಸೊ ನಮ್ಮ ಹತ್ರ ಪ್ರತಿ ಒಂದು A to Z ವೆರೈಟೀಸ್ ಎಲ್ಲ ಸಿಗುತ್ತೆ. ಇದು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನು ಬ್ರೋ? ಇವೆಲ್ಲ ನೋಡಿ, ಇವು ಪ್ರಿಂಟ್ ಡೈಡ್ ಸ್ಯಾರೀಸ್ ನಮ್ಮ ಹತ್ರ, ಸಾರಿ ಪ್ರಿಂಟ್ ಡೈಡ್ ಅಂತ ನೋಡ್ರಿ, ನಾರ್ಮಲ್ ಡೈಡ್ ಫ್ಯಾನ್ಸಿ ಸ್ಯಾರೀಸ್ ಇಲ್ಲಿ. ಸೊ ಇಲ್ಲಿ ನಮ್ಮ ಹತ್ರ ಪ್ರೈಸ್ ಸ್ಟಾರ್ಟ್ ಆಗೋದು 800 ರೂಪಾಯಿ. ಈಗ ನೀವು ವರ್ಕ್ ನೋಡ್ತಾ ಇದ್ದೀರಾ, ನೀವು ಪ್ಲಸ್ ಫ್ಯಾಬ್ರಿಕ್ ನೋಡ್ತಾ ಇದ್ದೀರಾ, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಅಂದ್ರೆ ಪ್ರಾಪರ್ ಆಗಿ ಫಿನಿಶಿಂಗ್ ಸಿಗುತ್ತೆ ನಿಮಗೆ. ಇದರಲ್ಲಿ ಏನು ಸಿಗಲ್ಲ. ಪ್ರೈಸ್ ಬರೀ 800 ರೂಪಾಯಿ ಅಂದ್ರೆ ನಂಬಕ್ಕೆ ಐತಲ್ಲ ನಿಜವಾಗ್ಲೂ. ಇನ್ನೊಂದು ಈಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ವಲ್ಲ ನಿಮ್ಗೆ ಎಷ್ಟು ಬಂಡವಾಳ ಹಾಕಿರ್ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅಂತ. ಸೊ ನೀವೇನು 5 ಲಕ್ಷ 10 ಲಕ್ಷ ಅಂತ ಹೇಳಿದ್ರಲ್ಲ, ಅದು ತುಂಬಾ ಜಾಸ್ತಿ ಆಯ್ತು ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ. ಅಜ್ಮೇರಾ ಫ್ಯಾಷನ್ ಅಲ್ಲಿ ಬಂದ್ರೆ ಮಾತ್ರ 25ರಿಂದ 30 ಸಾವಿರ ರೂಪಾಯಿದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಆ ಬಿಸ್ನೆಸ್ ಹೆಂಗಂತ ನಾನು ಹೇಳ್ಕೊಳ್ತೀನಿ ಕೇಳಿ. 25ರಿಂದ 30 ಸಾವಿರ ಇದ್ರೆ ನೀವೊಂದು ಅಂಗಡಿ ಓಪನ್ ಮಾಡೋದೇನ್ ಬೇಕಾಗಿಲ್ಲ. 25ರಿಂದ 30 ಸಾವಿರ ಇದ್ರೆ ನೀವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಪ್ಲಸ್ ಏನಪ್ಪಾ ಅಂದ್ರೆ ಈಗ ನೀವು ಮಿನಿಮಮ್ ಇಲ್ಲಿ ನಮ್ಮ ಅಜ್ಮೇರಾ ಫ್ಯಾಷನ್ ಅಲ್ಲಿ 25ರಿಂದ 30 ಸಾವಿರ ರೂಪಾಯಿ ನೀವು ಪರ್ಚೇಸ್ ಮಾಡ್ಲೇಬೇಕು. ಸೊ ನೆಕ್ಸ್ಟ್ ನೀವು ಆ ಬಿಸ್ನೆಸ್ ನೀವು ಅಕಸ್ಮಾತ್ ಮನೇಲಿ ಕುತ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೆ, ಸೊ 25ರಿಂದ 30 ಸಾವಿರ ರೂಪಾಯಿ ನೀವು ಫಸ್ಟ್ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನ್ ರೆಸ್ಪಾನ್ಸ್ ಸಿಗ್ತಾ ಇದೆ, ನಿಮ್ ಕೌಂಟರ್ ಅಲ್ಲಿ ನಿಮ್ಮ ಊರಲ್ಲಿ ಏನ್ ರೆಸ್ಪಾನ್ಸ್ ಸಿಗ್ತಾ ಇದೆ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನಾವು ಬಂಡವಾಳ ಹೆಚ್ಚು ಕಮ್ಮಿ ನಮ್ಮ ಇಷ್ಟ, ಅದು ನಾವು ಮಾಡ್ಕೋಬಹುದು. ಬಟ್ ಮೇನ್ ಏನಪ್ಪಾ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಯಾವ ಟೇಸ್ಟ್ ನಡೆಯುತ್ತಲ್ಲ ಆ ಟೇಸ್ಟ್ ಜಾಸ್ತಿ ಇಟ್ಕೊಳ್ಳಿ. ಅದರಿಂದನೇ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗೋದು. ಸೊ ಇಲ್ಲಿ ನನ್ನ ಸಜೆಷನ್ ಏನು ಅಂದ್ರೆ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಸಿಂಪಲ್ ಸ್ಯಾರಿಗಳನ್ನ ಪ್ರಿಫರ್ ಮಾಡ್ತಾರಲ್ಲ, ಇಲ್ಲೆಲ್ಲ ಸಿಂಪಲ್ ಸ್ಯಾರಿಗಳು ಅಂದ್ರೆ ಎಲ್ಲ ಇದೆ. ಆ ಸಿಂಪಲ್ ಸ್ಯಾರಿಗಳು 45 ರೂಪಾಯಿ ಅಂತ ಇವ್ರು ತೋರಿಸಿದ್ರಲ್ಲ, ಆ ತರದ್ನ ನಾವು ಹಳ್ಳಿಗಳ ಕಡೆ ಬಿಸ್ನೆಸ್ ಮಾಡ್ಕೊಂಡು ಅದನ್ನ ಅಟ್ಲೀಸ್ಟ್ 200 ರೂಪಾಯಿ 250 ಹಿಂಗೆ ಸೇಲ್ ಮಾಡಿದ್ರು ಒಳ್ಳೆ ಪ್ರಾಫಿಟ್ ಮಾಡಬಹುದು ನಾವು. ನನ್ನ ಪ್ರಕಾರ ಅದನ್ನ ಹಳ್ಳಿಗಳ ಕಡೆ. ಈಗ ನಾವು ಬಂದಿರೋದು ಇಲ್ಲಿ ಕೌಂಟರ್ ನಮ್ ಕಾಟನ್ ಸ್ಯಾರೀಸ್ ಕೌಂಟರ್. ಸೊ ಈ ಕಾಟನ್ ಸ್ಯಾರೀಸ್ ಅಲ್ಲಿ 102 ರೂಪಾಯಿ 102 ಇಂದ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಸ್ಯಾರಿಗಳೆಲ್ಲ 102 ರೂಪಾಯಿ ಇಲ್ಲಿ ನೋಡಿ, ನೀವು ವರ್ಕ್ ಸಿಗುತ್ತೆ, ಪ್ರಿಂಟೆಡ್ ಸಿಗುತ್ತೆ. ಸೊ ವೆರೈಟೀಸ್ ನೀವು ಎಷ್ಟು ವೆರೈಟಿ ನೋಡ್ತಾ ನೋಡ್ತಾ ನಿಮಗೆ ಸಾಕಾಗೋಗಿರ್ಬೇಕು. ನಾವು ತೋರ್ಸ್ತಾ ನಮಗ್ ಸಾಕಾಗೋಗಲ್ಲ. ಸೊ ವೆರೈಟೀಸ್ ನಮ್ಮ ಹತ್ರ ಬೇಜಾನ್ ಪ್ಯೂರ್ ಕಾಟನ್. ಹಿಂಗೆ ನೋಡ್ಕಬತ್ನಿ ಅಂದ್ರೆ ಒಂದ್ 2 ದಿವಸನೇ ಬೇಕಾಯ್ತದೆ ಅನ್ಸುತ್ತೆ ಪೂರ್ತಿ ಸುತ್ತಕ್ಕೆ, ಅಷ್ಟೊಂದು ದೊಡ್ಡ ವೆರೈಟಿ ಅವೆ. ತುಂಬಾ ವೆರೈಟೀಸ್ ಇಲ್ಲಿ ನೋಡಿ, ನೀವು ಎಲ್ಲಿ ಕಣ್ಣು ಆಡಿಸಿರೋಲ್ಲ ಅಲ್ಲೆಲ್ಲ ವೆರೈಟಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ನಾರ್ಮಲಿ ಈಗ ಇದು ಇಷ್ಟು ಗ್ಯಾಪ್ ಇದೆ ಇಲ್ಲಿ ಹೋಗಕ್ಕೆ, ಬಟ್ ಇದ್ರಲ್ಲೂ ನಾವು ಆಲ್ರೆಡಿ ಮಾಲ್ ಇಟ್ಟಿದ್ದೀವಿ. ಯಾಕಂದ್ರೆ ನಮ್ ಕಸ್ಟಮರ್ಸ್ ರೆಸ್ಪಾನ್ಸ್ ಆ ಟೈಪ್ ಇದೆ. ನಾವು ಕಸ್ಟಮರ್ಸ್ ಗೆ ಆ ಟೈಪ್ ಸರ್ವಿಸ್ ಕೊಡ್ತಾ ಇದೀವಿ. ಸೊ ಇದು ಡೆಲಿವರಿ ಎಲ್ಲ ಹೆಂಗೆ ಬ್ರೋ? ಡೆಲಿವರಿ ಒಳ್ಳೆ ಕ್ವಶನ್ ಇದು, ಬಹಳ ಕ್ವಶನ್. ಯಾಕಂದ್ರೆ ನಮಗೆ ತುಂಬಾ ಜನ ಕೇಳ್ತಾನು ಇರ್ತಾರೆ, ಸೊ ಸರ್ ನೀವು ಡೆಲಿವರಿ ಯಾವ ಟೈಪ್ ಮಾಡ್ತೀರಾ, ನಿಮ್ಗೆ ಏನ್ ಪ್ರೋಸೆಸ್ ಇದೆ ಅಂತ. ಸೊ ನಮ್ ಡೆಲಿವರಿ ಪ್ರೋಸೆಸ್ ಹೇಳ್ತೀನಿ ಕೇಳಿ. ಇದು ಒಂದು ನಿಮಗೆ ಮೇನ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಆಗಿರ್ಬೋದು. ಯಾಕಂದ್ರೆ ಎಲ್ಲರೂ ನಾರ್ಮಲ್ ಪಾರ್ಸಲ್ ಬುಕ್ ಮಾಡಿದ್ರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಪಾರ್ಸಲ್ ಬುಕ್ ಮಾಡ್ಬಿಡ್ತಾರೆ. ಬಟ್ ನಾವು ಅಜ್ಮೇರಾ ಫ್ಯಾಷನ್ ಇಂದ ನಾವು ನಾರ್ಮಲ್ ಪಾರ್ಸಲ್ ಬುಕ್ ಮಾಡಲ್ಲ. ಪಾರ್ಸಲ್ ಜೊತೆಗೆ ಆ ಪಾರ್ಸಲ್ ಇಂದ ಇನ್ಶೂರೆನ್ಸ್ ಕೂಡ ಮಾಡ್ತೇವೆ. ಏನಕ್ಕಪ್ಪ ಅಂದ್ರೆ ಈ ಬುಕ್ ಮಾಡೋ ಸ್ಯಾರಿಗಳಿಗೆ ಗ್ಯಾರಂಟಿನೂ ಇರ್ತದೆ, ಅಶೂರೆನ್ಸ್ ಇರ್ತದೆ, ಇನ್ಶೂರೆನ್ಸ್ ಕೂಡ ಇರ್ತದೆ. ಎಸ್, ಇನ್ನೊಂದು ಏನಪ್ಪಾ ಅಂದ್ರೆ ಅದು ಇನ್ಶೂರೆನ್ಸ್ ಮಾಡೋ ಮೇನ್ ಕಾರಣ ಏನಪ್ಪಾ ಅಂದ್ರೆ ಅಕಸ್ಮಾತ್ ಆಗಿ ನಿಮ್ ಪಾರ್ಸಲ್ ಎಲ್ಲಾದ್ರೂ ಮಿಸ್ಪ್ಲೇಸ್ ಆಯ್ತು ಅಥವಾ ಪಾರ್ಸಲ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತು, ನೀವು ಪಾಪ ಕಷ್ಟಪಟ್ಟು ಇಲ್ಲಿ ಬಂದಿರ್ತೀರಾ, ಇಲ್ಲಿಂದ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗಿರ್ತೀರಾ. ಸೊ ಅದೊಂದು ನಂಬಿಕೆ ಇರುತ್ತೆ ನಿಮಗೆ. ಸೊ ಆ ನಂಬಿಕೆನ ನಾವು ಕಳ್ಕೊಳಕ್ ರೆಡಿ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಸೇಫ್ಟಿ ಪ್ಲಸ್ ನೀವು ತಗೊಂಡಿರೋ ಪರ್ಚೇಸ್ ಮಾಡಿರೋ ಮಾಲ್ ಕೂಡ ಸೇಫ್ಟಿ ಇರ್ಲಿ ಅಂತ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಬಾಕಿ ನಾರ್ಮಲಿ ಯಾರು ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನಮ್ ಕಲೆಕ್ಷನ್ಸ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಇವೆಲ್ಲ. ಇದರಲ್ಲಿ ನಮ್ಮ ಹತ್ರ ಇದು ಪೆಪ್ಪರ್ ಸಿಲ್ಕ್, ಆಮೇಲೆ ಕಾಂಜೀವರಂ ಸಿಲ್ಕ್, ಆಮೇಲೆ ಆರ್ಗೆನ್ಜಾ ಸಿಲ್ಕ್, ಆಮೇಲೆ ಗಜ್ಜಿ ಸಿಲ್ಕ್, ಇವೆಲ್ಲ ಸ್ಯಾರಿ ಸಿಗುತ್ತೆ. ಸೊ ಇವೆಲ್ಲ ರೇಂಜ್ ನಮ್ಮ ಹತ್ರ ಸ್ಟಾರ್ಟ್ ಆಗೋದು 800 ರೂಪಾಯಿಂದ ಮಾತ್ರ. ಸಿಲ್ಕ್ ಸ್ಯಾರಿಯಲ್ಲೂ 800 ರೂಪಾಯಿದಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ. ಸ್ಯಾರಿ ಅದೇ ನಾವು ಮೈಸೂರಲ್ಲಿ ನಾನು ನಮ್ಮ ಅಮ್ಮಂಗೆ ಒಂದು ಸಿಲ್ಕ್ ಸ್ಯಾರಿ ತಗೊಂಡಿದ್ದೆ ಬ್ರೋ. ನಾನು ಎಷ್ಟು ಕೊಟ್ಟಿದ್ದೆ ಗೊತ್ತಾ? 9,900 ರೂಪಾಯಿ ಕೊಟ್ಟಿದ್ದೆ. ಅದು ಸಿಲ್ಕ್ ಸ್ಯಾರಿಗೆ ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ಸ್ಯಾರಿ ಏನೋ ಕೊಡ್ಸಿದಾಗ ಸಿಲ್ಕ್ ಸ್ಯಾರಿಗೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬರೀ 800 ರೂಪಾಯಿ ಅಂತೆ. ಸೊ ನೀವು ನಿಮ್ಮ ಮಮ್ಮಿ ಅಂದ್ರೆ ನನಗೂ ತಾಯಿ ಆದಂಗೆ ಆದ್ರು. ಸೊ ನಮ್ ತಾಯಿಗೆ ನೀವು ಕೊಡಿಸಿರೋದು ರಿಟೇಲ್ ಶಾಪ್ ಅಲ್ಲಿ, ಕರೆಕ್ಟಾ? ಸೊ ರಿಟೇಲ್ ಶಾಪ್ ಅಲ್ಲಿ ಬೇಜಾನ್ ಮಾರ್ಜಿನ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಅದೇ ನೀವು ಅಜ್ಮೇರಾ ಫ್ಯಾಷನ್ ಇಂದ ನೀವು ಅಕಸ್ಮಾತ್ ಖರೀದಿ ಮಾಡ್ಕೊಂಡು ಹೋದ್ರೆ ನೀವು ಅದನ್ನೇ ಇನ್ನು ಕಮ್ಮಿ ರೇಟ್ ಅಲ್ಲಿ ಪ್ರಾಫಿಟ್ ನಿಮಗೆ ಒಳ್ಳೆ ಸಿಗುತ್ತೆ. ಬಟ್ ನೀವು ಮಾರ್ಕೆಟ್ಗಿನ ಒಂದು 10 ಪೈಸಾ 20 ಪೈಸಾ ಅಥವಾ ಅಂದ್ರೆ ನಾರ್ಮಲ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ, 10-20% ನೀವು ಇನ್ನೂ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ರೆ ಆ ಕಸ್ಟಮರ್ಸ್ ನೀವೇ ಗೆಸ್ ಮಾಡಿ ಆ ಕಸ್ಟಮರ್ಸ್ ನಿಮ್ಮ ಹತ್ರ ಎಷ್ಟು ಮೆಂಬರ್ಸ್ ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಹತ್ರ ನಿಮ್ಮ ಬಿಸ್ನೆಸ್ ಎಷ್ಟು ಬೆಳೆಯುತ್ತೆ ಅಂತ. ನೆಕ್ಸ್ಟ್ ನಮ್ ಕೌಂಟ್ರಿಗೆ ಹೋಗ್ತಿರೋದು ಕುರ್ತೀಸ್ ಕೌಂಟರ್. ಕುರ್ತೀಸ್ ಅಲ್ಲಿ ಸಿಂಗಲ್ ಪೀಸ್ ಸಿಗುತ್ತೆ, ಅಂದ್ರೆ ಓನ್ಲಿ ಕುರ್ತಿ ಕೂಡ ಸಿಗುತ್ತೆ, ಟಾಪ್ ಬಾಟಮ್ ಕೂಡ ಸಿಗುತ್ತೆ, ಟಾಪ್ ಬಾಟಮ್ ದುಪಟ್ಟ ಕೂಡ ಸಿಗುತ್ತೆ, ಅನಾರ್ಕಲಿ ಸಿಗುತ್ತೆ, ಕಾಟ್ ಸೆಟ್ ಸಿಗುತ್ತೆ, ಪ್ರತಿ ಒಂದು ವೆರೈಟೀಸ್ ಸಿಗುತ್ತೆ. ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ಏನ್ ಬ್ರೋ? ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ 79 ರೂಪಾಯಿ ಮಾತ್ರ.
ಕ್ರೇಜಿ. 79 ರೂಪಾಯಿದಲ್ಲಿ ನೀವು ಕುರ್ತೀಸ್ ತಗೋಬಹುದು, ಓನ್ಲಿ 79 ರೂಪಾಯಿ. ಸೊ ಇವೆಲ್ಲ ಪ್ರೈಸ್ ಏನಪ್ಪಾ ಅಂದ್ರೆ ನೀವು ಒಂದು ತಲೆಗೆ ಇಟ್ಕೋಬೇಕು, ಇವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಜಾಸ್ತಿ ಆಗುತ್ತೆ ಪ್ರೈಸ್. ಸೊ ಇಲ್ಲಿ ನೋಡಿ ಕಸ್ಟಮರ್ಸ್ ಈ ಟೈಪ್ ಎಲ್ಲ ಪರ್ಚೇಸ್ ಮಾಡ್ತಾ ಇದಾರೆ, ಎಲ್ಲ ಸೆಲೆಕ್ಟ್ ಮಾಡ್ತಾ ಇದಾರೆ. ಇಲ್ಲಿ ಬಂದಿರೋರು ಎಲ್ಲ ಮ್ಯಾಕ್ಸಿಮಮ್ ಅಂಗಡಿ ಇಟ್ಟಿರೋರು, ಇಲ್ಲ ಅಂಗಡಿ ಇಡಬೇಕು ಅಂತಿರೋರು, ಬಿಸ್ನೆಸ್ ಮಾಡ್ಬೇಕು ಅಂತಿರೋರೇ ಬರೋದು ಇಲ್ಲಿಗೆ. ಸೊ ನೀವು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬನ್ನಿ ಅಜ್ಮೀರಾ ಫ್ಯಾಷನ್ಗೆ. ಇದು ನಮ್ಮ ನೆಕ್ಸ್ಟ್ ಕೌಂಟ್ರು ಡ್ರೆಸ್ ಮೆಟೀರಿಯಲ್ ಕೌಂಟ್ರು. ಸೊ ನಾವು ಎಲ್ಲ ಏನ್ ಪ್ರೈಸ್ ಸ್ಟಾರ್ಟ್? ಇವೆಲ್ಲ ಪ್ರೈಸಸ್ ಇದರಲ್ಲಿ 78 ರೂಪೀಸ್ ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಅನ್ಸ್ಟಿಚ್ ಡ್ರೆಸ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ಸ್ ಅಂದ್ರೆ ನಿಮ್ಮ ಲೇಡೀಸಿಗೆ ಆಯ್ತು ಅಥವಾ ನಮ್ಮ ಕರ್ನಾಟಕದಲ್ಲಿ ಡ್ರೆಸ್ ಮೆಟೀರಿಯಲ್ ಅಂದ್ರೆ ಅರ್ಥ ಆಗ್ಬಿಡುತ್ತೆ. ಅದೇ ನಮ್ಮ ಕರ್ನಾಟಕದವ್ರು ಇಲ್ಲಿ ಬಂದ್ರೆ ಇಲ್ಲಿ ಅವರೆಲ್ಲ ಸೂಟ್ ಅಂತ ಹೇಳ್ತಾರೆ. ಆ ಸೂಟ್ ಅಂದ್ರೆ ಕೆಲವರಿಗೆ ಅರ್ಥ ಆಗಲ್ಲ, ಅಯ್ಯೋ ಸೂಟ್ ಅಂದ್ರೆ ಏನಂದ್ರೆ. ಸೊ ಸೂಟ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಅಂದ್ರೆ ಒಂದೇ. ಈ ಟೈಪ್ ವೆರೈಟೀಸ್ ಇರುತ್ತೆ ನೋಡಿ, ಇದೆಲ್ಲ ನಿಮ್ಮ ಡಮ್ಮಿಯಲ್ಲೂ ಹಾಕಿದ್ದೀನಿ. ಸೊ ಇವೆಲ್ಲ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ. ಸೊ ಇಲ್ಲಿ ನಮ್ಮ ಸೂಟ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗೋದು 78 ರೂಪಾಯಿಂದ ಮಾತ್ರ. 78 ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಿಮಗೆ ನಿಮ್ಮ ರೇಂಜ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಏನ್ ರೇಂಜ್ ತನಕ ನಡೆಯುತ್ತೋ ಆ ರೇಂಜ್ ತನಕ ಸಿಗುತ್ತೆ ನಮ್ಮ ಹತ್ರ. ಸೊ ಎಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಪ್ರೈಸ್ ತನಕ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಂಡ್ ಪ್ರೈಸ್ ನಮ್ಮ ಹತ್ರ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ಸ್ಪೆಷಲಿ ಸೀರೆ ಉಡೋದು ಕಮ್ಮಿ ಅಥವಾ ಡ್ರೆಸ್ ಉಡೋದು ಕಮ್ಮಿನೇ, ನೈಟೀಸ್ ಅಲ್ಲೇ ಜಾಸ್ತಿ ಇರ್ತಾರೆ. ಸೊ ನೈಟೀಸ್ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು 72 ರೂಪಾಯಿ, 72 ರೂಪೀಸ್ ಓನ್ಲಿ. ನೈಟಿ ಸ್ಟಾರ್ಟಿಂಗ್ ಪ್ರೈಸ್ ಬರೀ 72 ರೂಪಾಯಿ ಅಂತೆ. ಸೊ ನಮ್ಮ ಹತ್ರ ಪ್ರತಿ ಒಂದು ರೇಂಜ್ ವೈಸ್ ಕೌಂಟರ್ ಇದೆ, ಅಂದ್ರೆ ಡಿಫ್ರೆಂಟ್ ಆರ್ಟಿಕಲ್ ವೈಸ್ ಕೌಂಟರ್ ಇದೆ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು ಡ್ರೆಸ್ ಮೆಟೀರಿಯಲ್ಸ್, ಅದು ಸಾರಿ ಕುರ್ತಿ ನೈಟೀಸ್ ಇದೆ, ಪ್ಲಸ್ ನೈಟ್ ಸೂಟ್ ಕೂಡ ಇದೆ. ನೈಟ್ ಡ್ರೆಸ್ ನಾವೇನ್ ಹೇಳ್ತೀವಲ್ಲ, ಸೊ ನೈಟ್ ಡ್ರೆಸ್ ಅಲ್ಲಿ ನಮ್ಮ ಹತ್ರ ಎಲ್ಲಾ ವೆರೈಟೀಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ವಿಡಿಯೋದಲ್ಲಿ ಪ್ರತಿಯೊಂದು ವೆರೈಟಿ ತೋರ್ಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ನಮ್ಮ ಹತ್ರ ವೆರೈಟಿ ಇದೆ. ಏನಾದ್ರು ವಿಡಿಯೋ ಎಲ್ಲಾ ವೆರೈಟಿನೂ ತೋರ್ಸ್ಕೊಯ್ದೀನಿ ಅಂದ್ರೆ ವಿಡಿಯೋ ನಿಮಗೆ ಏನಿಲ್ಲ ಅಂದ್ರೆ 2 ದಿವಸ ಕಂಟಿನ್ಯೂ ಆಗುತ್ತೆ ವಿಡಿಯೋ, ಅಕಸ್ಮಾತ್ ಎಲ್ಲಾ ವೆರೈಟಿ ತೋರಿಸ್ತಾರೆ. ಸೊ ಇದು ನಮ್ಮ ಹತ್ರ ಲೆಗ್ಗಿನ್ಸ್, ಜಗ್ಗಿನ್ಸ್, ಪ್ಲಾಜೋ ಅವು ಏನ್ ಹೇಳ್ತಾರಲ್ಲ, ಸೊ ಆ ಕೌಂಟ್ರು ನಮ್ಮ ಹತ್ರ ಇದು. ಸೊ ಇಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು 63 ರೂಪಾಯಿಂದ ಮಾತ್ರ. ಇದು ನಮ್ಮ ಹತ್ರ ಲೆಹಂಗಾ ಹೇಳ್ತೀವಿ ನಾವು. ಇದು ಲೆಹಂಗಾ ಸ್ಟಾರ್ಟಿಂಗ್ ಪ್ರೈಸ್ ಏನ್ರಾ? ಈಗ ಇಲ್ಲಿ ಲೆಹಂಗಾ ನಮ್ದು ಸ್ಟಾರ್ಟ್ ಆಗೋದು 680 ರೂಪಾಯಿ ಮಾತ್ರ. ಆಲ್ ಓವರ್ ಇಂಡಿಯಾದಿಂದ ಕಸ್ಟಮರ್ ಬರ್ತಾರೆ. ಇವೆಲ್ಲ ಬ್ರೈಡಲ್ ಲೆಹಂಗಾಸ್ ಅಂತೀವಿ ನಾವು. ಖುಷಿ ಐತೆ ಇವೆಲ್ಲ ಬ್ರೈಡಲ್ ಲೆಹಂಗಾಸ್ ಅಂತ ಹೇಳ್ತೀವಿ. ಸೊ ಈ ಬ್ರೈಡಲ್ ಲೆಹಂಗಾಸ್ ನಮ್ಮ ಹತ್ರ ಸ್ಟಾರ್ಟ್ ಆಗೋದು 1280 ರೂಪಾಯಿದಲ್ಲಿ ಮಾತ್ರ. ಅದು ಸೆಮಿ ಬ್ರೈಡಲ್ ಲೆಹಂಗಾ 1280 ರೂಪಾಯಿ ಅಷ್ಟೇ ಬರೀ. ಗೈಸ್ ನಾವ್ ಇವಾಗ ಗೌನ್ ಕೌಂಟರ್ ಅಲ್ಲವೇ. ಸೊ ಇದು ನಮ್ಮ ಹತ್ರ ಗೌನ್ ಕೌಂಟರ್ಸ್. ಸೊ ಈ ಗೌನ್ ಎಲ್ಲ ಏನ್ ಪ್ರೈಸ್? ಇವೆಲ್ಲ ಗೌನ್ ನಿಮಗೆ 800 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ 800 ರೂಪಾಯಿ. ಅದ್ ಬಿಟ್ರೆ ಬ್ರೋ ಫ್ರಾಂಚೈಸಿ ಎಲ್ಲ ತಗೋತೀನಿ ಅಂದ್ರೆ? ಎಸ್, ಫ್ರಾಂಚೈಸಿಗೂ ಇದೆ. ಸೊ ನಿಮಗೆ ನಿಮ್ ಸ್ಕ್ರೀನ್ ಅಲ್ಲಿ, ನಿಮ್ ವೀಕ್ಷಕರಿಗೆ ನಿಮ್ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ಕಾಣ್ತಾ ಇರ್ಬೋದು. ಸೊ ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಫ್ರಾಂಚೈಸಿ ಬಗ್ಗೆ ಡೀಟೇಲ್ ಸಿಗುತ್ತೆ. ಫ್ರಾಂಚೈಸಿ ಕೂಡ ಅವೈಲೇಬಲ್ ಇದೆ, ಸ್ಟೋರ್ ಕೂಡ ಮಾಡ್ಕೋಬೇಕಂದ್ರೆ ಏನ್ ಪ್ರೈಸ್ ಕೊಡ್ಬೇಕು, ಏನ್ ದುಡ್ಡು ಕೊಡ್ಬೇಕು? ಅದು ನೀವು ಮಿನಿಮಮ್ 12 ರಿಂದ 15 ಲಕ್ಷ ಆಗುತ್ತೆ ಒಂದು ಫ್ರಾಂಚೈಸಿ ತಗೊಳ್ಳೋಕೆ. ಫ್ರಾಂಚೈಸಿ ತಗೊಳ್ಳಕ್ಕೆ 12 ರಿಂದ 15 ಲಕ್ಷ ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಒಂದು ನಂಬರ್ ಕೊಟ್ಟಿದ್ದೀನಿ ನಾನು. ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪ್ರಾಪರ್ ಎಲ್ಲ ಡೀಟೇಲ್ ಸಿಗುತ್ತೆ. ಸೊ ನಾನು ಹೇಳ್ದಲ್ಲ, ಇಂದಿನ ಮಕ್ಕಳು ನಾಳೆ ಪ್ರಜೆಗಳು. ಸೊ ಇವೆಲ್ಲ ಕಿಡ್ಸ್ ವೇರ್ ನಮ್ಮ ಹತ್ರ. ಇಲ್ಲಿ ನಮ್ಮ ಹತ್ರ ಕಿಡ್ಸ್ ವೇರ್ ನಮ್ಮ ಹತ್ರ ಮಾತ್ರ 22 ರೂಪಾಯಿ, 22 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಐಕ್ಳುಗಳ ಬಟ್ಟೆ, ಫ್ಯಾನ್ಸಿ ಪ್ರೀಮಿಯಂ ಸ್ಯಾರೀಸ್ ಇವೆಲ್ಲ ಈ ಟೈಪ್ ಅಲ್ಲಿ ಬರುತ್ತೆ. ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಬ್ರೋ? ಗೈಸ್ ಇಲ್ಲಿನ ಸ್ಟಾರ್ಟಿಂಗ್ ಪ್ರೈಸ್ 380 ರೂಪಾಯಿ ಅಷ್ಟೇ ಅಂತೆ. ಇವೆಲ್ಲ ಪ್ರೀಮಿಯಂ ಸ್ಯಾರೀಸ್, ಇವೆಲ್ಲ ಪ್ರೀಮಿಯಂ ಸ್ಯಾರಿ ಕಲೆಕ್ಷನ್ಸ್ ನಮ್ಮ ಹತ್ರ. ನೋಡಿ, ಇಷ್ಟೊತ್ತು ನೀವು ನೋಡಿದ್ದು ಬರೀ ಲೇಡೀಸ್ ಕಲೆಕ್ಷನ್ ಆಗಿತ್ತು, ವುಮೆನ್ಸ್ ಕಲೆಕ್ಷನ್ ಆಗಿತ್ತು. ಇವಾಗ ಬನ್ನಿ ನಮ್ಮ ಗಂಡ ಐಕ್ಳು ಕಲೆಕ್ಷನ್ಗಳು ಏನೇನಿರ್ತವೆ ಅಂತ ಹೇಳ್ಕೊಡಿ ಬ್ರೋ ಸ್ವಲ್ಪ. ಸೊ ಈಗ ನಮ್ಮ ಹತ್ರ ಬಂದಿರೋ ಮೆನ್ಸ್ ವೇರ್ ಕೌಂಟರ್ ನಾವು ಬಂದಿದೀವಿ. ಇದೊಂದು ಡಿಫ್ರೆಂಟ್ ಕೌಂಟರ್. ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಏನ್ ಬ್ರೋ? ಸೊ ಇಲ್ಲಿ ನಮ್ಮ ಹತ್ರ ಟಿ ಶರ್ಟ್ ಸ್ಟಾರ್ಟ್ ಆಗೋದು 50 ರೂಪಾಯಿದಲ್ಲಿ ಮಾತ್ರ. 50 ರೂಪಾಯಿ ಅಂತ ಟಿ ಶರ್ಟ್ 50 ರೂಪಾಯಿದಲ್ಲಿ ಮಾತ್ರ ಸ್ಟಾರ್ಟ್ ಆಗ್ಬಿಡುತ್ತೆ. ಶರ್ಟ್ ನಮ್ಮ ಹತ್ರ ಸ್ಟಾರ್ಟ್ ಆಗೋದು 100 ರೂಪಾಯಿದಲ್ಲಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗೈತೆ, ಕ್ವಾಲಿಟಿ 100% ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್. ಕ್ವಾಲಿಟಿ ಬಗ್ಗೆ ನೀವು ಕಾಂಪ್ರಮೈಸ್ ಆಗಂಗೇ ಇಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ ಕ್ವಾಲಿಟಿಗಳೆಲ್ಲ. ಇಲ್ಲಿ ನಮ್ಮ ಹತ್ರ ಜೀನ್ಸ್ ಸ್ಟಾರ್ಟ್ ಆಗಲ್ಲ. ಏನ್ ಬ್ರೋ ಸ್ಟಾರ್ಟ್ ಪ್ರೈಸ್? ಸ್ಟಾರ್ಟಿಂಗ್ ಪ್ರೈಸ್ ಜೀನ್ಸ್ ಎಲ್ಲ ಆಗ್ತಿರೋದು 150 ರೂಪಾಯಿ ಮಾತ್ರ. ಇಲ್ಲಿ ನಮ್ಮ ಹತ್ರ ಎಸ್ 150 ರೂಪಾಯಿ ಶರ್ಟ್, 100 ರೂಪಾಯಿ ಜೀನ್ಸ್ ಪ್ಯಾಂಟ್ 150 ರೂಪಾಯಿ ಅಂತೆ. ಟಕ್ಸಿಡೋಸ್ ಆಯ್ತು, ಇವೆಲ್ಲ ಸೂಟ್ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ. ಸೂಟ್ ಗೈಸ್ ಅಬ್ಬಬ್ಬಬ್ಬಬ್ಬಾ, 5 ಪೀಸ್ ಸೂಟ್, 3 ಪೀಸ್ ಸೂಟ್, ಕ್ರೇಜಿ ಆಗೈತೆ ಸೂಟ್ ಮಾತ್ರ ಬೆಂಕಿ. ಸೂಟ್ ಎಲ್ಲ ಏನ್ ಪ್ರೈಸ್ ಸ್ಟಾರ್ಟ್ ಆಯ್ತು ಮಾತ್ರ? ಇವೆಲ್ಲ ರೇಂಜ್ ಸ್ಟಾರ್ಟ್ ಆಗೋದು 500 ರೂಪಾಯಿದಲ್ಲಿ ಮಾತ್ರ. ಗೈಸ್ ಸೂಟ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬರೀ 500 ರೂಪಾಯಿ ಅಂತೆ. ಜುಬ್ಬಾ ಪೈಜಾಮ ಅಂತ ನಾವ್ ಹೇಳ್ತೀವಲ್ಲ, ಜುಬ್ಬಾ ಪೈಜಾಮ ಇವೆಲ್ಲ ಮಾಡಿ ಪರವಾಗಿಲ್ಲ ಮಾಡಿ. ಇವೆಲ್ಲ ಜುಬ್ಬಾ ಪೈಜಾಮ ಅಂತೆ. ನಾನು ಒಂದ್ಸತಿನ ಹಾಕೇ ಇಲ್ಲ ಬಿಡಿ ಇಂತವ. ಸೊ ಜುಬ್ಬಾ ಪೈಜಾಮ ನಮ್ಮ ಹತ್ರ 190 ರೂಪಾಯಿ ಮಾತ್ರ. 190 ರೂಪಾಯಿದಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ.
ಸೊ ಈ ಶೇರ್ವಾನಿ ನೋಡಿ ಗೈಸ್, ಇದ್ರ ಕ್ವಾಲಿಟಿ ಮತ್ತೆ ಇದ್ ನೋಡಕ್ಕೂ ನೋಡಿ, ಅದ್ರಲ್ಲಿ ವರ್ಕ್ ಐತಲ್ಲ, ಇದು ಮೆಟೀರಿಯಲ್ ವರ್ಕ್ ಸಿಕ್ಕಾಪಟ್ಟೆ ಸಕ್ಕತ್ತಾಗದೆ ಅನ್ಕೊಳ್ಳಿ. ಇದು ತೋರ್ಸಿ ಬ್ರಾ, ಮುಂದಕ್ಕೆ ಬಂದ್ಬಿಟ್ಟು ಕ್ರೇಜಿ. ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಏನ್ಬ್ರ? ಇವೆಲ್ಲ ಅದೇ ಎಥನಿಕ್ ವೇರ್ ಅಂತ ಏನ್ ಕೌಂಟರ್ ಇದೆ ಅಲ್ಲ, ಈ ಕೌಂಟರ್ ನಮ್ಮ ಹತ್ರ 500 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬರೀ 500 ರೂಪಾಯಿ ಅಂತೆ. ಮತ್ತೆ ಬ್ರೋ, ನಾವು ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ಬೇಕು, ಇಲ್ಲ ಆನ್ಲೈನ್ ಅಲ್ಲಿ ನೋಡಿ ಪರ್ಚೇಸ್ ಮಾಡ್ಕೊಂಬೋದ ಹೆಂಗೆ? ಎಲ್ಲಾ ರೀತಿ ಅವೈಲೇಬಲ್ ಇದೆ ನಮ್ಮ ಹತ್ರ ಸರ್ವಿಸ್. ನಿಮಗೆ ಆನ್ಲೈನ್ ನೀವು ವಿಡಿಯೋ ಕಾಲ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಯಾವ್ಯಾವ ಬಟ್ಟೆ ಬೇಕು ನಿಮಗೆ ಯಾವ್ದಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನ ವಿಡಿಯೋ ಕಾಲ್ ಅಲ್ಲೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಬ್ರೋ, ನಾವು ಬಂಡಲ್ ತಗೋಬೇಕು ಅಂತ ಹೇಳಿದ್ರಿ ಅಲ್ವಾ, ಇವಾಗ ನಾವು ಇದನ್ನ ಸ್ವಲ್ಪ ಅಂದ್ರೆ ಇದು ಒಂದು ಸೀರೆ ಒಂದು ಎಲ್ಲ ಒಂದೊಂದೊಂದೊಂದು ತಗೊಂಡು 20,000 ಬಿಲ್ ಮಾಡಿದ್ರು ಆತರ 25ರಿಂದ 30,000 ರೂಪಾಯಿ ನೀವು ಆ ಟೈಪ್ ಬಿಲ್ ಮಾಡಿದ್ರು ಏನ್ ತೊಂದರೆ ಇಲ್ಲ. ಸಿಂಗಲ್ ಪೀಸ್ ಅಲ್ಲ, ಒಂದ್ ಸೆಟ್. ಫಾರ್ ಎಕ್ಸಾಂಪಲ್ ಮೆನ್ಸ್ ವೇರ್ ಅಲ್ಲಿ ಶರ್ಟ್ ಅಲ್ಲಿ ಒಂದ್ ಸೆಟ್ ತಗೊಂಡ್ರಿ, ಟಿ ಶರ್ಟ್ ಅಲ್ಲಿ ಒಂದ್ ಸೆಟ್ ತಗೊಂಡ್ರಿ, ಜೀನ್ಸ್ ಅಲ್ಲಿ ಒಂದ್ ಸೆಟ್ ತಗೊಂಡ್ರಿ, ಸೀರೆ ಒಂದ್ ಸೆಟ್ ತಗೊಂಡ್ರಿ. ಸೊ ಇವೆಲ್ಲ ಮಿಕ್ಸ್ ಆಗಿ ನಿಮಗೆ 25ರಿಂದ 30,000 ರೂಪಾಯಿ ಆಯ್ತು ಅಂದ್ರೆ ತಗೋಬಹುದು. ಇದರಲ್ಲಿ ನಾನು ವಿಡಿಯೋ ಕಾಲ್ ಸರ್ವಿಸ್ ನಿಮಗೆ ಹೇಳಿದ್ನಲ್ಲ, ನೀವು ವಿಡಿಯೋ ಕಾಲ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಪ್ಲಸ್ ನೀವು ಕಾಲ್ ಮಾಡಿ PDF ಕೂಡ ನಿಮ್ಮ ವಾಟ್ಸ್ಆಪ್ ಅಲ್ಲಿ ತರಿಸ್ಕೋಬಹುದು. ಅದ್ರಲ್ಲೂ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಚಾಯ್ಸ್ ಮಾಡ್ಕೊಂಡು ನಿಮಗೆ ಯಾವ್ದು ನಿಮಗೆ ಸೆಲೆಕ್ಟ್ ಆಗಿದೆನೋ ಅದ್ರದ್ದೇ ನೀವು ಆರ್ಡರ್ ಕೊಡ್ಬೋದು. ಬಟ್ ನಾನ್ ಹೇಳೋದು ಏನಪ್ಪಾ ಅಂದ್ರೆ, ಒಂದು ಸಲ ನೀವು ವಿಸಿಟ್ ಮಾಡಿ, ಯಾಕಂದ್ರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ, ಮುಟ್ಟಿ ನೋಡಿ ತಗೊಂಬೋದು. ಒಂದ್ಸಲ ನೀವು ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನ್ ತೊಂದರೆನೇ ಇಲ್ಲ, ನೀವು ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಸೆಲೆಕ್ಟ್ ಮಾಡಬಹುದು. ಪ್ಲಸ್ ನೀವು ಸೂರತ್ ಅಲ್ಲಿ ಅಕಸ್ಮಾತ್ ಸೂರತ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿದ್ದೀರೋ ಅಥವಾ ಸೂರತ್ ಏರ್ಪೋರ್ಟ್ ಅಲ್ಲೂ ಬಂದಿದ್ದೀರೋ, ನಿಮಗೆ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಅದು ಆಲ್ರೆಡಿ ನಿಮಗೆ ಆಗಿರ್ಬೇಕು, ನಿಮಗೆ ಆಲ್ರೆಡಿ ಪಿಕಪ್ ಮಾಡಿರ್ಬೋದು. ಸೊ ಅದು ನಿಮ್ಗೆ ಇವರೇ ಬಂದು ಪಿಕ್ ಡ್ರಾಪ್ ಎಲ್ಲ ಇವರೇನ್ ಮಾಡಿ, ನಾನು ರೈಲ್ವೆ ಸ್ಟೇಷನ್ ಬಂದಿಳಿದೆ, ರೈಲ್ವೆ ಸ್ಟೇಷನ್ ಇಂದ ಇವರೇ ಬಂದು ಪಿಕಪ್ ಮಾಡ್ಕೊಟ್ರು. ಇಲ್ಲಿಂದಾನೆ ರೈಲ್ವೆ ಸ್ಟೇಷನ್ ಇಂದ ಹತ್ರ, ಇದು ಸಿಕ್ಕಾಪಟ್ಟೆ ಹತ್ರ, ಏನು 1.5 ಕಿಲೋಮೀಟರ್ ಐತೆ ಅಷ್ಟೇ. ಅಯ್ಯೋ ಜಾಸ್ತಿ ಹೇಳ್ಬಿಟ್ರಿ, 1 ಕಿಲೋಮೀಟರ್ಗಿನ ಕಮ್ಮಿನೇ. ಅಂದ್ರೆ ನಾವು ಸ್ಟೇಷನ್ ಗಿಂತ 1 ಕಿಲೋಮೀಟರ್ ಕಮ್ಮಿನೇ ಐತೆ. ಕನ್ನಡದಲ್ಲಿ ಹೇಳ್ತೀವಲ್ಲ, ಕೈ ಉದ್ದ ಮಾಡ್ಕೊಂಡು ಹೋದ್ರೆ ಬರುತ್ತೆ, ಕೈ ಉದ್ದ ಮಾಡಿದ್ರೆ ಸಾಕು ಅಲ್ಲಿ ಬರುತ್ತೆ ಅಂತ ಹೇಳ್ತೀವಲ್ಲ, ಅಷ್ಟೇ ದೂರ, ಜಾಸ್ತಿ ದೂರನೂ ಇಲ್ಲ. ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಬೇಕು. ಸಿಕ್ಕಾಪಟ್ಟೆ ವೆರೈಟೀಸ್ ಎಲ್ಲ ತೋರಿಸ್ಕೊಟ್ರು, ಸುತ್ತಿ ಕಾಲ್ ನೋವು ಬಂದ್ಬಿಡ್ತು. ಈಗ ನಿಮಗೆ ಇಲ್ಲಿ ನಾನು ಏನ್ ನಿಮಗೆ ಕೌಂಟರ್ ತೋರಿಸಿದೀನಿ, ಅಥವಾ ಇನ್ನು ನಿಮ್ಮ ಹತ್ರ ನಿಮ್ ಮನ್ಸಲ್ಲಿ ಏನಾದ್ರು ಕ್ವಶನ್ಸ್ ಇದೆನಾ? ಯಾಕಂದ್ರೆ ನೋಡಿ, ನಿಮಗೆ ಫ್ರಾಂಚೈಸಿ ಬಗ್ಗೆ ನಾನು ಹೇಳಿದೆ, ನಿಮ್ಗೆ ಯಾವ ಟೈಪ್ ನೀವು ಖರೀದಿ ಮಾಡ್ಕೋಬಹುದು. ನೀವೀಗ ವಿಡಿಯೋ ಕಾಲ್ ಆಯ್ತು, ನಾರ್ಮಲ್ ವಾಟ್ಸ್ಆಪ್ ಅಲ್ಲಿ PDF ಆಯ್ತು, ಆಮೇಲೆ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಆಯ್ತು, ಮಿನಿಮಮ್ ಎಷ್ಟು ಪರ್ಚೇಸ್ ಆಯ್ತು, ಅವೆಲ್ಲ ನಾನು ನಿಮಗೆ ಡೀಟೇಲ್ ಹೇಳಿದೀನಿ. ಇನ್ನು ಅಕಸ್ಮಾತ್ ಏನಾದ್ರು ನಿಮ್ ಕ್ವಶನ್ಸ್ ಇದ್ರೆ ನೀವು ಬಿಂದಾಸಾಗಿ ಕೇಳ್ಬೋದು, ಏನು ತೊಂದ್ರೆ ಇಲ್ಲ. ಗೈಸ್, ನನ್ಗೆ ಇನ್ನೇನು ಕ್ವಶನ್ ಇಲ್ಲ ಬ್ರೋ, ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಆನ್ಸರ್ ಮಾಡ್ತೀನಿ. ಅದಕ್ಕೆ ರಿಪ್ಲೈ ಮಾತ್ರ ಸಿಗುತ್ತೆ. ಇವ್ರ ಕೈಯಿಂದ ತಿಳ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ಮಿಸ್. ಮತ್ತೆ ಥ್ಯಾಂಕ್ ಯು, ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ನನ್ನ ಸೂರತ್ ಅಲ್ಲಿ ಕನ್ನಡ ಮಾತಾಡ್ತವನಿಲ್ಲ, ಅದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ನೀವು ಬಂದಿರೋದೇ ನಮಗೆ ಬಹಳ ಖುಷಿ, ಯಾಕಂದ್ರೆ ನೀವು ಅಷ್ಟು ದೂರದಿಂದ ಬಂದಿದಿರಲ್ಲ, ಅದು ನೀವು ಬಂದಿರೋಕೆ ವರ್ತ್ ಅನ್ಸಿರ್ಬೇಕು. ನೀವು ಬಂದಿರೋದೇ ಸಿಕ್ಕಾಪಟ್ಟೆ ವರ್ತ್ ಇದಾಗಿರ್ಬೇಕು ಅಷ್ಟೇ. ಬನ್ನಿ, ಮತ್ತೊಂದ್ಸಲ ಬನ್ನಿ. ಇದು ನಿಮ್ದೇ ಅಜ್ಮೇರಾ ಫ್ಯಾಷನ್ ಅಂದ್ರೆ ನಿಮ್ದೇ ಅಂಗಡಿ ಅನ್ಕೊಳ್ಳಿ, ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ಕೊಂಡ್ಬಿಡಿ. ಬನ್ನಿ, ಯಾವಾಗ್ಲೂ ನೀವು ಬಂದ್ರೆ ನಿಮಗೆ ಆಲ್ವೇಸ್ ಯಾವಾಗಾದ್ರೂ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಮತ್ತೆ ಬಿಸ್ನೆಸ್ ಮಾಡೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ.